ಮುಂದಿನ ವರ್ಷ ಕನಕಗಿರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ಕನಕಗಿರಿ ಉತ್ಸವಕ್ಕೆ ನಿನ್ನೆ ಅವರು ಚಾಲನೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ, ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಸಂಸದ ಕರಡಿ ಸಂಗಣ್ಣ, ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಜನಾರ್ದನ ರೆಡ್ಡಿ, ದೊಡ್ಡನಗೌಡ ಪಾಟೀಲ್, ಇಕ್ಬಾಲ್ ಅನ್ಸಾರಿ ಮತ್ತಿತರರು ಉಪಸ್ಥಿತರಿದ್ದರು. ಅನಾವರಣಗೊಳಿಸಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಆಗ್ತಾ ಇದೆ ಕನಕಗಿರಿ ಉತ್ಸವ 2024 ಬಂಧುಗಳೇ. ಸಾಮಾಜಿಕ ಭಾವೈಕ್ಯತೆಯನ್ನ ಸಾರುವಂತಹ ಉತ್ಸವ. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಕಗಿರಿ ಉತ್ಸವವನ್ನು ನಿರಂತರವಾಗಿ ಮುಂದುವರೆಸಲು ಹಾಗೂ ಕನಕಗಿರಿಯ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮ ಸರ್ಕಾರ ಬದ್ಧವಾಗಿದೆ. ಕೊಪ್ಪಳವು ತಮ್ಮದೇ ಕ್ಷೇತ್ರವಾಗಿದ್ದು ಈ ಜಿಲ್ಲೆಯ ಜನರ ಪ್ರೀತಿಗೆ ತಾವು ಋಣಿ ಎಂದರು. ಅಲ್ಲದೆ ಸರ್ವೋದಯ, ಸರ್ವಧರ್ಮ ಮತ್ತು ಸಾಮಾಜಿಕ ನ್ಯಾಯಕ್ಕೆ ತಾವು ಒತ್ತು ನೀಡುತ್ತಿದ್ದು ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸಲು ಡಾ ಬಿಆರ್ ಅಂಬೇಡ್ಕರ್, ಬುದ್ಧ, ಬಸವ, ಕುವೆಂಪು ಮೊದಲಾದವರ ವಿಚಾರಧಾರೆಗಳನ್ನು ಹೆಚ್ಚು ಪಾಲನೆ ಮಾಡಬೇಕಾಗಿದೆ ಎಂದರು. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಲೆ, ನಮ್ಮ ದೇಶದ ಸಾಹಿತ್ಯ, ನಮ್ಮ ದೇಶದ ನೃತ್ಯ ಇವೆಲ್ಲವನ್ನು ಕೂಡ ಪ್ರತಿಯೊಬ್ಬರು ತಿಳ್ಕೊಂಡಾಗ್ಲೇನೆ ದೇಶದ ಭವಿಷ್ಯವನ್ನ ಮತ್ತು ಜನರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯವನ್ನು. ಶಿವರಾಜ್ ತಂಗಡಗಿ, ಅಂಜನಾದ್ರಿ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದ್ದು ಬಜೆಟ್ನಲ್ಲಿ ಮೀಸಲಿಟ್ಟಿರುವ 100 ಕೋಟಿ ರೂಪಾಯಿ ಅನುದಾನ ಸದ್ಬಳಕೆ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ತೋಟಗಾರಿಕೆ ಅಂದ್ರೆ ಪಪ್ಪಾಯಿ ಇರಬಹುದು, ದ್ರಾಕ್ಷಿ ಇರಬಹುದು, ಎಲ್ಲ ಹಣ್ಣುಗಳನ್ನು ಬೆಳೆಯುವಂತದ್ದು. ಅದಕ್ಕೆ ಒಂದು ತೋಟಗಾರಿಕೆ ಪಾರ್ಕ್ ಅನ್ನ ಈಗ ನಾವು ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ. ನಾನು ಇದೇ ಸತಿ ಅನೌನ್ಸ್ ಮಾಡಿಸ್ಬೇಕನ್ನೋ ಆಸೆ ಇತ್ತು. ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿಗೆ ನಾನು ವಿನಂತಿಯನ್ನು ಮಾಡಿದೆ. ಮುಂದಿನ ಸತಿ ನಿಶ್ಚಿತವಾಗಲು ತೋಟಗಾರಿಕೆ ಪಾರ್ಕ್ ಅನ್ನ ನಿಶ್ಚಿತವಾಗಲು ನಾವು ಮಾಡೇ ಮಾಡ್ತೀವಿ. ಮಾಡಿ ಅದಕ್ಕೆ 10 ಕೋಟಿ ದುಡ್ಡನ್ನು ಕೊಡ್ತೀವಿ ಅಣ್ಣ.